ವೆಲ್ಕಮ್ ಬ್ಯಾಕ್. PhD ಸರ್ಟಿಫಿಕೇಟ್ ಅನ್ನು ನಕಲಿಯಾಗಿ ಕೊಡ್ತಾ ಇರುವಂಥ ದಂಧೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದು ಜಾಲವಾಗಿ ಬೆಳೆದಿದೆ, ವ್ಯವಸ್ಥಿತವಾಗಿ ಬೆಳೆದಿದೆ ಅಂತ ನಾನು ಈರಯ್ಯ ಅವರನ್ನು ಕೇಳಬೇಕು. ಈರಯ್ಯ ಅವರೇ, ನಾನು ಯಾವುದೋ ಅಸ್ಸಾಂ ಯೂನಿವರ್ಸಿಟಿ, ಇನ್ಯಾವುದೋ ಈಶಾನ್ಯ ರಾಜ್ಯದ ಯಾವುದೋ ಒಂದು ರಾಜ್ಯದಿಂದ ನಾನೊಂದು ಸರ್ಟಿಫಿಕೇಟ್ ಎತ್ಕೊಂಡು ಬರ್ತೀನಿ, ಅರುಣೋದಯ ಯೂನಿವರ್ಸಿಟಿ ಅಂತ. ವೆರಿಫಿಕೇಶನ್ ಮಾಡೋದು ಪ್ರಿನ್ಸಿಪಲ್. ಈ ವೆರಿಫಿಕೇಶನ್ ವ್ಯವಸ್ಥೆಯೇ ಸರಿ ಇಲ್ಲದೆ ಇದ್ದಾಗ ಇದನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಇದು ಏನಾಗಿದೆ ಅಂದ್ರೆ ಸರ್, ವೆರಿಫಿಕೇಶನ್ ಮಾಡೋರ್ ಪ್ರಿನ್ಸಿಪಲ್ ಇದ್ದಾಕ್ರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸರ್. ಹೇಗೆ ವೆರಿಫಿಕೇಶನ್ ಮಾಡ್ಬೇಕು ಅವ್ರಿಗೆ ಗೊತ್ತೇ ಇಲ್ಲ, ಯಾವ್ದಕ್ ಪ್ರೊಸೀಜರ್ ಇಲ್ಲ. ಸುಮ್ನೆ ಅವ್ರು ಏನೋ ವೆರಿಫಿಕೇಶನ್ ಅಂದ್ರೆ ಒಂದ್ ಲೆಟರ್ ಹಾಕ್ತಾರೆ, ಅವ್ರು ಬರ್ದು ಕೊಟ್ಬಿಸಂದ್ರೆ ಇವ್ರು ಅವ್ರಿಗೆ ತಂದು ಕೊಡ್ತಾರೆ ಸರ್. ಈಗ ಮಾರ್ಕ್ಸ್ ಕಾರ್ಡ್ ತಂದಿರೋನಿಗೆ ಒಂದ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ತರಕಾಗಲ್ವಾ? ಹೌದು, ಈಸಿಯಾಗಿ ತಗೊಂಡ್ಬರ್ಬೋದಲ್ಲ ಸರ್. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಸರ್, ಯಾರ್ಯಾರೆಲ್ಲಾರು ಇದು ಇದ್ದಾರಲ್ಲ ಸರ್, ಈಗ ಆಲ್ರೆಡಿ ಈಗ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಗೆಸ್ಟ್ ಲೆಕ್ಚರ್ ಮಾಡ್ತಾ ಇದಾರೆ ಸರ್, ಅವರೆಲ್ಲರೂ ಪಾರ್ಟ್ ಟೈಮ್ PhD ನ ತಗೊಂಡ್ಬಂದಿದ್ದಾರೆ ಸರ್ ಹೊರಗಡೆ. ಅವರೆಲ್ಲ ಪಾರ್ಟ್ ಟೈಮ್ PhD ತರಬೇಕಾದ್ರೆ ಪರ್ಮಿಷನ್ ತಗೋಬೇಕು ಸರ್, NOC ತಗೋಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು. ಇವ್ರು ಯಾರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಸಂಬಳನ ತಗೋತಾ ಇವ್ರು ಏನ್ ಮಾಡಿದ್ದಾರೆ ಸರ್, ಇವರು ಅಲ್ಲೆಲ್ಲ ಪಾರ್ಟ್ ಟೈಮ್ PhD ನ ತಗೊಂಡ್ಬಂದಿದ್ದಾರೆ ಸರ್. ಇಲ್ಲಿ ಕೆಲಸ ಮಾಡ್ಕೋತಾ ಸಂಬಳ ತಗೊಂತ ಆ ಕಡೆ ಪಾರ್ಟ್ ಟೈಮ್ PhD ಅಂತ ತಗೊಂಡಿದ್ದಾರೆ. ಇದನ್ನು ವ್ಯಾಲಿಡೇಟ್ ಆಗಲ್ಲ ಸರ್. ಅವ್ರೇನೋ ಜೆನ್ಯೂನ್ ತಂದ್ರು ಕೂಡ, ಅವ್ರ ಸಪೋಸ್ ಅವ್ರು ಮಾಡಿದ್ರು ಕೂಡ ಇಲ್ಲಿ ಸಂಬಳ ತಗೊಂತ ಅಲ್ಲಿ ಅವರು PhD ಮಾಡ್ತಾ ಇದಾರೆ ಸರ್. ಹೀಗಾಗಿ ಈಗ ಈರಯ್ಯ ಅವರೇ, ಇದು 3-4 ರಾಜ್ಯಕ್ಕೆ ಅಥವಾ ಹಲವು ರಾಜ್ಯಕ್ಕೆ ವ್ಯಾಪಿಸಿದೆ ಇದು. ಯಾಕಂತಂದ್ರೆ ಯಾರೋ ಒಬ್ಬ ಏಜೆಂಟು, ಆ ಏಜೆಂಟ್ ನ ಮುಖಾಂತರ ನಕಲಿ ಸರ್ಟಿಫಿಕೇಟ್ ಮಾಡ್ತಾರೆ. ಉನ್ನತ ಶಿಕ್ಷಣ ಇಲಾಖೆಗೆ ಆ ಒಂದೇ ಇಲಾಖೆಯಿಂದ ಇದನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇದು ಸಮಗ್ರ ಪ್ರಯತ್ನದ ಅಗತ್ಯ ಇದೆ ಇಲ್ಲಿ. ಗೃಹ ಇಲಾಖೆಯ ಸಹಕಾರವೂ ಕೂಡ ಅಗತ್ಯ ಅಂತ ಅನ್ಸುತ್ತೆ ನನಗೆ. ಹೌದು ಸರ್, ಬೇಕು ಸರ್. ಯಾಕಂದ್ರೆ ಈಗ ನೀವೇ ನಿಮ್ಗೆ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ಸರ್. ನೀವು ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿಬಿಟ್ರೆ ನಿಮ್ಗೆ 3 ಲಕ್ಷಕ್ಕೆ ಅವರೇ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸರ್. ಅವರು ನಿಮ್ 3 ಲಕ್ಷಕ್ಕೆ ಬೇಕಾ, 4 ಲಕ್ಷಕ್ಕೆ ಬೇಕಾ, ನೀವು ಕಡಿಮೆ ಲಾಸ್ಟಿಗೆ ನೀವು ಬಾರ್ಗೇನಿಂಗ್ ಮಾಡಿ ನಿಮ್ಗೆ 2 ಲಕ್ಷ 3 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಅವರು PhD ನ ಸರ್ಟಿಫಿಕೇಟ್ ಹಿಂದಿನ ಡೇಟ್ ಹಾಕಿ ಕೊಟ್ಬಿಟ್ಟು. ಅದು ಜೆನ್ಯೂನಿಟಿನೂ ಚೆಕ್ ಆಗಲ್ಲ, ಏನು ಆಗಲ್ಲ ಸರ್. ಇದೇನಾಗಿದೆ ಅಂದ್ರೆ ಸರ್, ಈ ಗೆಸ್ಟ್ ಲೆಕ್ಚರ್ ಬಗ್ಗೆ ಬಹಳ ತಲೆ ಕೆಡ್ಸೋಳಲ್ಲ ಸರ್ ಇವ್ರು, ಯಾರು ಸರ್ಕಾರ ಇದ್ರ ಬಗ್ಗೆ. ಯಾಕಂದ್ರೆ ಗೆಸ್ಟ್ ಲೆಕ್ಚರ್ ಏನು ಈಗ ಇರ್ತಾರೆ, 10 ತಿಂಗಳ ಕೆಲಸ ಮಾಡ್ತಾರೆ, ಹೋಗ್ಬಿಡ್ತಾರೆ. ಇವ್ರ ಜೆನ್ಯೂನಿಟಿ ಯಾಕೆ ಚೆಕ್ ಮಾಡಕ್ಕಾಗಲ್ಲ ಅಂದ್ರೆ ಪರ್ಮನೆಂಟ್ ಇದ್ರೆ ಮಾಡ್ತಾರೆ ಸರ್. ಈಗ ಮೊನ್ನೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ರಿಕ್ರೂಟ್ಮೆಂಟ್ ಆಯ್ತಲ್ಲ ಸರ್, ಅಲ್ಲೆಲ್ಲ ಮಾಡಿದ್ದಾರೆ ಸರ್ ವೆರಿಫಿಕೇಶನ್ ಗಳನ್ನ. ಆ ರೀತಿ ವೆರಿಫಿಕೇಶನ್ ನನ್ನ ಆಗ್ರಹ ಏನಪ್ಪಾ ಅಂದ್ರೆ ಈ ಅತಿಥಿ ಉಪನ್ಯಾಸಕರಲ್ಲೂ ಆಗ್ಬೇಕು ಅಂತ. ಆ ರೀತಿ ವೆರಿಫಿಕೇಶನ್ ಗಳನ್ನ ಟೀಮ್ ಗಳನ್ನ ಮಾಡಿ ಕೊಟ್ಟು ಕಳಿಸಿ. ಈಗ ವೆರಿಫಿಕೇಶನ್ ಪ್ರಕ್ರಿಯೆಯನ್ನು ಹೇಗೆ ಸರಿ ಮಾಡಬೇಕು ಅಂತ ಹೇಳ್ತೀರಿ ನೀವು? ಅತಿಥಿ ಉಪನ್ಯಾಸಕರಾಗ್ಲಿ, ಸಹಾಯಕ ಉಪನ್ಯಾಸಕರಾಗ್ಲಿ, ಅಥವಾ ಪರ್ಮನೆಂಟ್ ನೇಮಕಾತಿನೇ ಆಗ್ಲಿ, ಪಾಠ ಮಕ್ಕಳಿಗೆ ಮಾಡುತ್ತಾನೆ ಸರ್. ವೆರಿಫಿಕೇಶನ್ ಪ್ರಕಾರ ಈಗ ಅತಿಥಿ ಉಪನ್ಯಾಸಕರಿಗೆ ಮತ್ತೆ ಈ ಪರ್ಮನೆಂಟ್ ಉಪನ್ಯಾಸಕರಂತ ಭೇದ ಭಾವ ಬೇಡ. ಪಾಠ ಮಾಡೋದು ಮಕ್ಕಳಿಗೆ ಎಲ್ಲರೂ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ. ನನ್ನ ಪ್ರಕಾರ ಸರ್, ಇದು ಕೇವಲ ಇಲಾಖೆಗೆ ಮಾತ್ರ ಇದು ಸಾಧ್ಯವಾಗದು. ಯಾಕಂದ್ರೆ ಎಮ್ಮರವಾಗಿ ಬೆಳೆದಿದೆ ಇದು. CBIಗೆ ಮತ್ತು ಲೋಕಾಯುಕ್ತರಿಗೆ ಸರ್ಕಾರನೇ ಕೊಡಬೇಕು. ಆಗ ಮಾತ್ರ ಇದಕ್ಕೊಂದು ಅಂತ್ಯ ಕಾಣಬಹುದು ಸರ್ ನಾವು. ಹೌದು. ಅಂದ್ರೆ ಸರ್, ಇದು ಮೂಲ ಕಾರಣನೇ 2009ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು 2,500 ಪೋಸ್ಟ್ ಕರೆದ್ರು ಸರ್. ಆ ಪೋಸ್ಟ್ ಅಲ್ಲಿ ಸುಮಾರು ಜನ ಅಪಾಯಿಂಟ್ ಆದ್ರಲ್ಲ, ಇದೇ ರೀತಿನೇ ಹೊರ ರಾಜ್ಯದಿಂದ ತಂದು ನಕಲಿ PhD ತಂದು ಅಪಾಯಿಂಟ್ ಆಗಿದ್ದಾರೆ ಸರ್. MPhil PhD ತಂದು ಇವತ್ತು ಅವರೇ ಕೂಡ ಉಪನ್ಯಾಸಕರೇ ಇದನ್ನ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದಾರಲ್ಲ, ಲಕ್ಷ ಗಂಟ್ಲೆ ಸಂಬಳ ತಿಂತಿದಾರಲ್ಲ, ಅವರೇ ಉಪನ್ಯಾಸಕರೇ ಇವರಿಗೆ ಪ್ರಚೋದನೆ ಕೊಟ್ಟು ಕಳ್ಳದಾರಿ ಹಿಡಿತಕ್ಕಂತ ಕೆಲಸ ಮಾಡಿದ್ರಿಂದನೇ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಸರ್ಕಾರ ಇಲಾಖೆ ಮುಖಾಂತರ ಮಾತ್ರ ಇದು ಸಾಧ್ಯವಾಗುತ್ತೆ ಸರ್. ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಇದು ಒಂದು ಜಂಟಿ ಸಭೆ ಮಾಡಿ ಕೊಡ್ಬೇಕು. ಹೇಗೆ ಸರಿ ಮಾಡಬಹುದು? ವ್ಯವಸ್ಥೆ ಹಾಳಾಗಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸರಿ ಮಾಡೋದು ಹೇಗೆ ವ್ಯವಸ್ಥೆನ ಸರ್? ಇಲ್ಲಿ ಸಿಂಪಲ್ ಆಗಿ ಸರ್, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅವ್ರದೇ ಡಿಪಾರ್ಟ್ಮೆಂಟ್ ಇದೆ, KE ಇದೆ ಸರ್. ನನ್ನ ಉದ್ದೇಶ ನಮ್ಮ ಅಕ್ಷರ ಸಂಘಟನೆ ಕಡೆಯಿಂದ ಮತ್ತು ಆಲ್ ಓವರ್ ಕರ್ನಾಟಕ ಎಲ್ಲಿದ್ದಾರೆ ಎಲ್ಲರೂ ಒಂದು ಆಗ್ರಹ ಇಷ್ಟೇ ಸರ್, ಜೆನ್ಯೂನಿಟಿ ಚೆಕ್ ಆಗಂದ್ರೆ KE ಕೊಡ್ಬೇಕು ಸರ್. ಅವ್ರು ಆಲ್ರೆಡಿ ಮೊನ್ನೆ ಫೇಕ್ PH ಮೆಡಿಕಲ್ ಇರೋರನ್ನ ಮೊನ್ನೆ ರೀಸೆಂಟಾಗಿ ಹಿಡಿದಾಕಿದ್ರು ಸರ್. ಅದೇ ಥರ ಜಸ್ಟ್ ಒಂದು ಆರ್ಡರ್ ಹಾಕಿ, ಒಂದು ಇಲಾಖೆ ಒಂದು ಆದೇಶ ಹಾಕಿ ಜಸ್ಟ್ KE ಮುಖಾಂತರ ಆಗಲಿ, ಇಲ್ಲ ಆಗೋದಿಲ್ಲ ಅಂದರೆ ಕಾಲೇಜ್ ಶಿಕ್ಷಣ ಇಲಾಖೆ ಆಯುಕ್ತರು ಇದಾರಲ್ಲ ಅವ್ರ ಹಂತದಲ್ಲಿ ಆಗ್ಬೇಕು ಸರ್.
ಅಷ್ಟೇ ಸರ್. ಇಲ್ಲ ಅಂದರೆ ಸರ್ ನಾವಂತೂ ಬಿಡೋ ಮಾತೇ ಇಲ್ಲ. ನಾವು ಕೋರ್ಟ್ಗೆ ಹೋಗೋಕ್ಕೂ ಆ್ಯಕ್ಚುಲಿ ರಿಟ್ ಅಪೀಲ್ ಹಾಕೋಕ್ಕೂ ನಾವು ರೆಡಿ ಆಗಿದ್ದೀವಿ. ಎಲ್ಲ ಒಂದು ಒಗ್ಗೂಡ್ಕೊಂಡು ಒಂದು ಟೀಮ್ ಇದೆ ಸರ್. ಸೊ ನಾವು ಯಾವುದೇ ಕಾರಣಕ್ಕೂ ಇದರಿಂದ ಸರಿಯಾಗಿ ಇದಿಲ್ಲ. ಬಟ್ ನಮ್ಮ ಒಂದು ಏನು ಹೋಪ್ ಏನಿದೆ ಅಂತಂದರೆ ನಿಮ್ಮ ಮುಖಾಂತರ ಆದರೂ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಸುವರ್ಣ ಮುಖಾಂತರ ಒಂದು ಬಲವಾದ ಇದೆ ಸರ್. ನಿನ್ನೆಯಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಇದ್ದೀವಿ. ಹೌದು ಸರ್. ಸೊ ನಮ್ಮ ಒಂದು ಫೈನಲ್ ಸರ್ KA ಕೊಡಲಿ, ಇಲ್ಲ ಅಂದರೆ ಕಾಲೇಜ್ ಶಿಕ್ಷಣ ಇಲಾಖೆ ಹಂತದಲ್ಲಾದರೂ ಕೊಡಲಿ. ಏನಕ್ಕೆ ಅಂದರೆ ಸರ್ ಪ್ರಾಂಶುಪಾಲರೇ ಅವರೇ ಇನ್ವಾಲ್ವ್ ಆಗಿದ್ದಾರೆ. ದೇ ಆರ್ ದ ಮೇನ್ ಕಿಂಗ್ ಪಿನ್ ಆಗಿದ್ದಾರೆ ಸರ್. ಎಷ್ಟೋ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಮಖಂಡಿ ಕಾಲೇಜ್ ಇರಲಿ, ಅಥಣಿ ಕಾಲೇಜ್ ಇರಲಿ, ಪ್ರತಿಯೊಂದು ಮತ್ತು ಶಾಪುರ ಇರಲಿ, ಪ್ರತಿಯೊಂದಲ್ಲೂ ಮಾನ್ಯ ಪ್ರಾಂಶುಪಾಲರೇ ಇನ್ವಾಲ್ವ್ ಆಗಿದ್ದಾರೆ ಸರ್. ಸೊ ಅವ್ರ ಮೇಲೆ ಮೇನ್ ಆ್ಯಕ್ಷನ್ ಆಗಬೇಕು, ತನಿಖೆ ಆಗಬೇಕು ಸರ್. ಒಬ್ಬರ ಮೇಲೆ ಸರ್ ಒಬ್ಬ ಕ್ಯಾಂಡಿಡೇಟ್ ನೀಡಿದ್ರೆ ಈ ಜಾಲವನ್ನ ಮಟ್ಟ ಹಾಕದಿದ್ರೆ ಎಲ್ಲರನ್ನೂ ಅನುಮಾನದಿಂದ ನೋಡೋ ಪರಿಸ್ಥಿತಿ ಬರುತ್ತೆ. ಸರ್ ಒಂದೇ ಒಬ್ಬ ಕ್ಯಾಂಡಿಡೇಟ್ ಹಿಡಿದ್ರೆ ವಿದಿನ್ 3-4 ಸಾವಿರ ಕ್ಯಾಂಡಿಡೇಟ್ಸ್ನ ಹಿಡಿಬಹುದು ಸರ್. ಒಬ್ಬ ಇಂಟರ್ಲಿಂಕ್ ಚೈನ್ ಇದೆ ಸರ್, ಚೈನ್ ಲಿಂಕ್ ಇದೆ ಇದು. ಮೇನ್ ಇವರು ಇದನ್ನ ನನಗೆ ಗೊತ್ತಿರೋ ಪ್ರಕಾರ ಲೋಕಾಯುಕ್ತ ಇಲ್ಲಾಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಆದ್ರೆ ಎನ್ಕ್ವೈರಿ ಮಾಡಲೇಬೇಕು ಸರ್. ಎಸ್ ಶಿವ ಅವರೇ ಥ್ಯಾಂಕ್ ಯು, ಫಿರೋಜ್ ರಾವ್ ಅವರೇ ಥ್ಯಾಂಕ್ ಯು, ಈರಯ್ಯ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಡಾಕ್ಟರ್ MC ಸುಧಾಕರ್ ನಮ್ಮ ಸುವರ್ಣ ನ್ಯೂಸ್ ಮುಖಾಂತರ ಒಂದು ಭರವಸೆ ಕೊಟ್ಟಿದ್ದಾರೆ, ಸರಿ ಮಾಡ್ತೀವಿ ಅಂತ. ಬಟ್ ಸರಿ ಮಾಡೋದಕ್ಕೆ ಹಲವು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನು ಅವರು ದಾಟಲೇಬೇಕಾಗತ್ತೆ. ಯಾಕಂತಂದ್ರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತ ಗಂಭೀರ ಲೋಪ ಇದೆ. ಅದನ್ನು ಮಾಡಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.